ಆತ್ಮವರ ಸಂಪನ್ನರೇ ಜವಾಬ್ದಾರಿಯುತ ಸ್ಥಾನಗಳಿಗೆ ಬರಬೇಕೆಂಬುದಾಗಿ ಬಯಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಕರ್ತನ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಹೃದಯಂಗಮ ಮಾತು ಎಂಬುವ ಈ ಮುಂಜಾನೆಯ ವಾಕ್ಯಧ್ಯಾನದ ಈ ಸರಣಿಯಲ್ಲಿ ಈ ತಿಂಗಳು ನಾವು ಪವಿತ್ರಾತ್ಮನ ವಾಗ್ದಾನದ ಕುರಿತು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಅರಣ್ಯಕಾಂಡ 27ನೇ ಅಧ್ಯಾಯ 18-19 ವಚನಗಳು. ವಾಕ್ಯ ಹೀಗೆ ಬರ್ತದೆ: ಅದಕ್ಕೆ ಯೆಹೋವನು ನೂನನ ಮಗನಾದ ಯೆಹೋಶುವನು ಆತ್ಮವರ ಸಂಪನ್ನನು ಅವನನ್ನು ಮಹಾಯಾಜಕನಾದ ಎಲ್ಲಾಜಾರನ ಮತ್ತು ಸಮೂಹದವರೆಲ್ಲರ ಮುಂದೆ ನಿಲ್ಲಿಸಿ ಅವನ ಮೇಲೆ ಕೈಯಿಟ್ಟು ಅವರ ಎದುರಿನಲ್ಲೇ ಅಧಿಕಾರವನ್ನು ಕೊಡಬೇಕು ಎಂಬುದೇ. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರ ಪವಿತ್ರಾತ್ಮನು ತಾನಿನ ಆತನು ನಮಗೆ ಬೋಧಿಸಲಿ. ಪರಲೋಕದಲ್ಲಿಯೂ ನಮ್ಮ ತಂದೆಯು ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ಆತ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನದ ವಾಕ್ಯದಲ್ಲಿ ನಾವು ಗಮನಿಸುವಂಥ ವಿಷಯ, ದೇವರು ಈಗ ಯೆಹೋಶುವನನ್ನು ನೇಮಿಸುವಂತೆ ಮೋಶೆಗೆ ಅಪ್ಪಣೆ ಕೊಟ್ಟ ಭಾಗ. ಇಲ್ಲಿ ದೇವರು ಮಾತನಾಡ್ತಾ ಒಂದು ಪ್ರಸ್ತಾಪವನ್ನು ತರ್ತಾನೆ. ಮೆರಿಬ್ಬ ಕಾದೇಶು ಈ ಪ್ರದೇಶದಲ್ಲಿ ಬಂಡೆಗೆ ಅಪ್ಪಣೆ ಕೊಟ್ಟು ಕೇಳುವಾಗ ಜನರಿಂದ ಪ್ರಚೋದಿತರಾದ ಮೋಶೆ ಆರೋನರು ಅಲ್ಲಿ ದೇವರ ಗೌರವವನ್ನು ಕಾಪಾಡುವುದಕ್ಕೆ ಸೋತವರಾಗಿ ಅಪ್ಪಣೆ ಕೊಡುವುದಕ್ಕೆ ಬದಲಾಗಿ ಕೋಲಿನಿಂದ ಹೊಡೆದಾಗ ದೇವರು ನೀರನ್ನು ಒದಗಿಸಿದ. ಆದರೆ ಮೋಶೆ ಆರೋನರಿಬ್ಬರು, ಮೋಶೆ ಅವನ ಅಣ್ಣ ಆರೋನ, ಅವರಿಬ್ಬರು ದೂರದಿಂದಲೇ ಕಾನಾನ್ ದೇಶವನ್ನು ನೋಡಬಹುದೇ ಹೊರತು ಅದರೊಳಗೆ ಹೋಗಬಾರದು ಎಂಬುದಾಗಿ ದೇವರು ಒಂದು ಷರತ್ತನ್ನು ದೇವರು ಸೂಚಿಸ್ತಾನೆ, ನಿರ್ಬಂಧಿಸ್ತಾನೆ ಅವ್ರು ಹೋಗಬಾರದು ಎಂಬುದಾಗಿ. ಈಗ ಈ ವಾಕ್ಯದ ಘಟನೆಗೆ ಬರುವಾಗ ಈಗ ಆರೋನ ಅವರ ಮಧ್ಯದಲ್ಲಿ ಇಲ್ಲ. ಈಗ ಮೋಶೆ ಇದರ ನಂತರದಲ್ಲಿ ಆತನು ಈಗ ತನ್ನ ದೇಹವನ್ನು ಬಿಡಬೇಕಾದ ಸಂದರ್ಭ ಬಂದದೆ. ಅದನ್ನು ದೇವರು ಮಾತನಾಡಿದಾಗ 15-16 ವಚನದಲ್ಲಿ 17ರವರೆಗೆ ಮೋಶೆಗೆ ದೇವರ ಬಳಿ ಪ್ರಾರ್ಥಿಸ್ತಾನೆ. ಹಾಗಾದರೆ ನನ್ನ ನಂತರ ಈ ಜನರ ನಡೆಸೋರು ಯಾರು? ಹಾಗಾಗಿ ಆತನು ದೇವರ ಬಳಿ ಪ್ರಾರ್ಥಿಸ್ತಾನೆ. ಈ ಸಮೂಹದವರು ಅಂದರೆ ದೇವರನ್ನಲ್ಲಿ ವಿಶೇಷವಾಗಿ ಕರೀತಾನೆ. 15-16ರಲ್ಲಿ ಯೆಹೋವನೇ ಎಲ್ಲಾ ಮನುಷ್ಯರ ಆತ್ಮಗಳ ದೇವರೇ ಮೋಶೆಯಲ್ಲಿ ಕರೆದಂಥ ದೇವರನ್ನ ಕರೆದ ವಿಧ. ಮತ್ತು ಈಗ ಇಸ್ರೇಲ್ ಜನರು ಕುರುಬನಿಲ್ಲದ ಕುರಿಗಳಂತೆ ಆಗಬಾರ್ದು. ಅವರ ಕಾರ್ಯಗಳನ್ನ ನಿರ್ವಹಿಸುವ ನಾಯಕನೀಗ ಬೇಕು. ಅವರ ಮುಂದಕ್ಕೆ ಹೊರಡುವುದಕ್ಕೂ ಮತ್ತು ಅವ್ರನ್ನ ಹಿಂದಕ್ಕೆ ಕರ್ಕೊಂಡು ಬರುವಂಥ ಒಬ್ಬ ನಾಯಕನು ಬೇಕು ಎಂಬುವಂಥ ಪ್ರಸ್ತಾಪವನ್ನು, ಒಬ್ಬ ಪುರುಷನು ಬೇಕೆನ್ನುವಂಥ ಪ್ರಸ್ತಾಪವನ್ನು ಈಗ ಯೆಹೋವನ ಮುಂದೆ ಮೋಶೆಯು ಇಟ್ಟಾಗ ತಡ ಮಾಡದೆ ದೇವರು ಕೂಡಲೇ ಮಾತನಾಡ್ತಾನೆ. ಈಗ ದೇವರು ನೇರವಾಗಿ ಒಬ್ಬ ವ್ಯಕ್ತಿನ ಸೂಚಿಸ್ತಾನೆ. ಅಂದರೆ ಯೆಹೋಶುವನ ಕುರಿತಾಗಿ 18ನೇ ವಚನದಲ್ಲಿ ಬರ್ತದೆ: ಅದಕ್ಕೆ ಯೆಹೋವನು ನೂನನ ಮಗನಾದ ಯೆಹೋಶುವನು ಆತ್ಮವರ ಸಂಪನ್ನನು ಅವನನ್ನು ಮಹಾಯಾಜಕನಾದ ಎಲ್ಲಾಜಾರನ ಮತ್ತು ಸರ್ವ ಸಮೂಹದವರೆಲ್ಲರ ಮುಂದೆ ನಿಲ್ಲಿಸಿ ಅವನ ಮೇಲೆ ಕೈಯಿಟ್ಟು ಅವರ ಎದುರಿನಲ್ಲೇ ಅಧಿಕಾರವನ್ನು ಕೊಡಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈಗಿನ ನಮ್ಮ ಸ್ಥಿತಿಗತಿಗಳಿಗೂ ನಮ್ಮ ಆಲೋಚನೆಗಳಿಗೂ ವಾಕ್ಯದಲ್ಲಿ ದೇವರು ತೋರಿಸಿಕೊಡುವ ರೀತಿಗೂ ಬಹಳ ವ್ಯತ್ಯಾಸವಿದೆ. ಸಾಧಾರಣ ಇತ್ತೀಚಿನ ದಿನಗಳಲ್ಲಿ ಅನೇಕ ಕಡೆ ನಡೆಯುವಂಥ ಸಂಗತಿ, ಒಬ್ಬರು ಚೆನ್ನಾಗಿ ಕಲಿತಿದ್ದರೆ ಮತ್ತು ಯಾವುದಾದ್ರೂ ಒಂದು ವಿಷಯದಲ್ಲಿ ಅವರು ನುರಿತವರಾಗಿದ್ದರೆ ಅಥವಾ ಆ ವಿಷಯವನ್ನು ಅವರು ಆ ಮಟ್ಟಿಗೆ, ಅಂದರೆ ಅವರ ಲೌಕಿಕ ಪರಿಸ್ಥಿತಿ, ಅವರ ಜ್ಞಾನದ ಸ್ಥಿತಿ ಅಥವಾ ಅನುಭವದ ಮಟ್ಟ, ಇವುಗಳಲ್ಲಿ ಒಂದು ವಿಷಯವನ್ನು ಅರಿತಿದ್ದರೆ ಹಾಗಾದರೆ ಅವರೇ ಆ ಭಾಗವನ್ನು ನಿಭಾಯಿಸಲೆಂಬುದಾಗಿ ಯೋಚಿಸುವ ಕಾಲವಿದು. ಆದರೆ ದೇವರು ಹಾಗಲ್ಲ. ಪ್ರತಿ ಸಾರಿಯೂ ದೇವರು ತನಗೆ ಬೇಕಾದವರನ್ನ ಆರಿಸಿಕೊಂಡು ಅವರಿಗೆ ತನ್ನ ಜವಾಬ್ದಾರಿಯನ್ನು ಕೊಡುವಾಗ ದೇವರು ತೋರಿಸಿಕೊಡುವ ವ್ಯಕ್ತಿ ಯಾರೆಂಬುದಾಗಿ ಕೇಳಿದರೆ ಪವಿತ್ರಾತ್ಮ ಭರಿತರು. ಸತ್ಯವೇದದ ಬರಹಗಾರರಲ್ಲಿ ಈ ಒಂದು ದೇವರ ಆಯ್ಕೆಯನ್ನು ಪವಿತ್ರಾತ್ಮ ಭರಿತರಾಗಿರುವಂಥ ಜನರನ್ನು ದೇವರು ಉಪಯೋಗಿಸಿದ ರೀತಿ, ಅಥವಾ ನಿರ್ದಿಷ್ಟ ಸವಾಲುಗಳನ್ನು ದೇವಜನರು ಎದುರಿಸಬೇಕಾದ ದೇವರು ಅವನ ಪವಿತ್ರಾತ್ಮ ಭರಿತರನ್ನಾಗಿ ಮಾಡುವ ರೀತಿ,
ಅಥವಾ ಯಾವುದಾದ್ರೂ ಜವಾಬ್ದಾರಿಗೆ ಒಬ್ಬರನ್ನ ನೇಮಿಸುವಾಗ ಅವರನ್ನ ದೇವರು ಹೇಗೆ ಪವಿತ್ರಾತ್ಮ ಭರಿತರನ್ನಾಗಿ ಮೊದಲೇ ನೇಮಿಸಿ ಅಥವಾ ಆ ಸಂದರ್ಭಕ್ಕೆ ನೇಮಿಸುವ ರೀತಿಯನ್ನು ಅಧಿಕವಾಗಿ ಒಂದು ವೇಳೆ ಪ್ರಸ್ತಾಪಿಸಿದಂಥ ಸತ್ಯವೇದದ ಬರಹಗಾರರು ಯಾರಾದರೂ ಇದ್ದರೆ ಅದು ವಿಶೇಷವಾಗಿ ಲೂಕನಾಗ್ತಾನೆ. ಲೂಕನು ಬರೆದ ಸುವಾರ್ತೆಯ ಆರಂಭದಲ್ಲಿಯೂ ಆತನು ಒಬ್ಬೊಬ್ಬರ ಕುರಿತು ಹೇಳುವಾಗ ಜಕರಿಯನಾಗಲಿ, ಎಲಿಜಬೆತಳಾಗಲಿ, ಮರಿಯಳಾಗಲಿ, ಯೋಸೇಫನಾಗಲಿ, ಸ್ನಾನಿಕನಾದ ಯೋಹಾನನಾಗಲಿ, ಯೇಸುವಾಗಲಿ, ಇವರೆಲ್ಲರ ಕುರಿತು ಹೇಳುವಾಗ ತಪ್ಪದೆ ಆತನು ಬರೆಯುವಂಥದ್ದು ಪವಿತ್ರಾತ್ಮ ಭರಿತರು, ಪವಿತ್ರಾತ್ಮ ಭರಿತರು, ಪವಿತ್ರಾತ್ಮ ಭರಿತರು. ಇನ್ನು ಅಪೊಸ್ತಲ ಕೃತ್ಯಕ್ಕೆ ಬರುವಾಗ ಅಧ್ಯಾಯಗಳಲ್ಲಿ ಅದನ್ನು ಆ ಪವಿತ್ರಾತ್ಮ ಭರಿತಿರುವಂಥ ಪದವನ್ನು ಕನ್ನಡದಲ್ಲಿ ಸಾಕಷ್ಟು ಸರಿ ಓದ್ತಾ ಹೋಗ್ತೇವೆ. ಹಾಗಾದರೆ ಪವಿತ್ರಾತ್ಮ ಭರಿತರಾಗಿರುವವರ ಪ್ರಾಮುಖ್ಯತೆ, ಅವಶ್ಯಕತೆ, ದೇವರ ರಾಜ್ಯಕ್ಕೂ ಈ ಲೋಕಕ್ಕೂ ವಿಧ ವಿಧ ಸವಾಲುಗಳೆದುರು ಅವರ ವಿಶೇಷತೆಯನ್ನು ತೋರಿಸಿಕೊಡುವಂಥ ಅನೇಕ ವಚನಗಳಿವೆ. ಅದರಲ್ಲಿ ಈಗ ನಾವು ಅರಣ್ಯಕಾಂಡದಲ್ಲಿ ಓದಿದ ವಚನ ಭಾಗವೂ ಒಂದು. ಹಾಗಾದರೆ ಮೋಶೆ ನಂತರ ಆತನ ಉತ್ತರಾಧಿಕಾರಿ ಯಾರಾಗಬೇಕು? ದೇವರು ತಡ ಮಾಡದೆ ಹೇಳ್ತಾನೆ, ಆತ್ಮವರ ಸಂಪನ್ನ. ಹಾಗಾದರೆ ದೇವರಾತ್ಮ ಉಳ್ಳಂತ ಇನ್ನೊಬ್ಬ ಮನುಷ್ಯನಿದ್ದಾನೆ ಮೋಶೆ ನಿನ್ನ ಪಕ್ಕದಲ್ಲಿ, ಆತನು ಯೆಹೋಶುವ, ಅವನೇ ನಿನ್ನ ಉತ್ತರಾಧಿಕಾರಿ ಆಗಬೇಕು. ಅದೇ ಪ್ರೈಮರಿ ಕ್ರೈಟೀರಿಯಾ, ಅದೇ ಸೆಲೆಕ್ಷನ್ಗಿರುವಂಥ ಕ್ರೈಟೀರಿಯಾ. ಪವಿತ್ರಾತ್ಮ ಭರಿತನು. ಆದಿಕಾಂಡದಲ್ಲಿ ಫರೋಹನ ಎದುರು ಯೋಸೇಫ ಯಾರು? ಪವಿತ್ರಾತ್ಮ ಭರಿತನು. ಬಾಬಿಲೋನ್ಯರ ಆಡಳಿತ, ಮೇದರ ಆಡಳಿತ, ಪಾರಸಿರ ಆಡಳಿತದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯನ್ನು ನಾವು ಓದ್ತೇವೆ. ಯಾರು? ದಾನಿಯೇಲ. ಏನು ವಿಶೇಷ? ದೇವರುಗಳ ಆತ್ಮ ಉಳ್ಳವನು. ಅಪೊಸ್ತಲರಿಗೆ ಯೇಸು ಕ್ರಿಸ್ತನು ಹೇಳಿದನು, ದೇವರು ನಿಮಗೆ ಮೇಲ್ಲೋಕದಿಂದ ಪವಿತ್ರಾತ್ಮನ ಸುರಿಸುವ ತನಕ ಅಥವಾ ದೇವರು ಮೇಲ್ಲೋಕದಲ್ಲಿ ಶಕ್ತಿನ ಒದಿಸುವ ತನಕ ನೀವು ಇಲ್ಲೇ ಇರಬೇಕು. ಆದರೆ ಅಲ್ಲಿ ತನಕ ನೀವು ಇಲ್ಲೆದ್ದು ಕಾದುಕೊಂಡಿದ್ದು ಪಡಕೊಂಡು ನಂತರ ನೀವು ಲೋಕದೊಳಗೆ ಹೋಗ್ಬೇಕು. ಅಲ್ಲಿ ತನಕ ಹೋಗುವಾಗಿಲ್ಲ. ಪವಿತ್ರಾತ್ಮ ಭರಿತರಾಗಿ ನೀವು ಹೋಗಬೇಕು. ಯೇಸು ತನ್ನ ಸೇವೆಯನ್ನು ಆರಂಭಿಸಿದ ಭಾಗದಲ್ಲಿ ವಿಶೇಷವಾಗಿ ಬರೀತಾನೆ. ಯಾರು? ಲೂಕ. ಯೇಸು ದೀಕ್ಷಾಸ್ನಾನ ಮಾಡಿಸಿಕೊಂಡು ಮೇಲೆ ಬರುವಾಗ ಪವಿತ್ರಾತ್ಮದಿಂದ ತುಂಬಿದವನಾಗಿ, ನಂತರದಲ್ಲಿ 40 ದಿವಸ ಉಪವಾಸ ಮುಗಿಸಿ ಸೇವೆಯನ್ನು ಆರಂಭಿಸುವಾಗ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿದವನಾಗಿ, ನಿರ್ದಿಷ್ಟವಾಗಿ ಲೂಕ 2:2 ವ್ಯತ್ಯಾಸವನ್ನು ತೋರಿಸಿಕೊಡ್ತಾನೆ. ಪವಿತ್ರಾತ್ಮ ಯೇಸು ಪವಿತ್ರಾತ್ಮ ಭರಿತನಾದದರ ವಿಶೇಷತೆ, ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ಟ ವಿಶೇಷತೆ ಎರಡನ್ನೂ ವಿಂಗಡಿಸಿ ಲೂಕನ ಅದರ ವಿಶೇಷತೆಯನ್ನು ತೋರಿಸ್ತಾನೆ. ಪವಿತ್ರಾತ್ಮನ ವ್ಯಕ್ತಿತ್ವವನ್ನು ಧರಿಸಿಕೊಳ್ಳುವಂಥದ್ದು, ಪವಿತ್ರಾತ್ಮನ ಸಾಮರ್ಥ್ಯ ಅಥವಾ ಪವಿತ್ರಾತ್ಮನಲ್ಲಿ ದೇವರ ವ್ಯಕ್ತಿತ್ವ, ದೇವರ ಸ್ವಭಾವ, ಪವಿತ್ರಾತ್ಮನಲ್ಲಿ ನಾವು ಧರಿಸಿಕೊಳ್ಳುವ ದೇವರ ಸಾಮರ್ಥ್ಯ, ಇವುಗಳ ವಿಶೇಷತೆಯನ್ನು ಅದನ್ನು ವಿಂಗಡಿಸಿ ಬಹಳ ಸೊಗಸಾಗಿ ತೋರಿಸ್ತಾನೆ. ಪ್ರಿಯರೇ, ಇದು ದೊಡ್ಡ ಅಗತ್ಯತೆ. ಅದು ಸಣ್ಣ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ. ಈಗ ಇಡೀ ದೇಶವನ್ನು ನಡೆಸುವ ನಾಯಕನು ಯಾರಾಗಬೇಕು? ದೇವರ ಆತ್ಮ ಅಥವಾ ಆ ಆತ್ಮವರ ಸಂಪನ್ನನು, ಪವಿತ್ರಾತ್ಮನನ್ನು ಹೊಂದಿಕೊಂಡವನು. ಅಪೊಸ್ತಲ ಕೃತ್ಯದಲ್ಲಿ ಸೇವೆ ರಭಸವಾಗಿ ಹೋಗ್ತಿರ್ಬೇಕಾದ್ರೆ ಹಣಕಾಸು ನಿಭಾಯಿಸುವಂಥ ಒಂದು ಜವಾಬ್ದಾರಿ ಅಪೊಸ್ತಲರಿಗೆ ಬಂದು ಬಿಡ್ತದೆ. ಅದರಲ್ಲಿ ಅವ್ರು ನಿರತರಾಗಿರುವಾಗ ಸೇವೆಯ ಕಾರ್ಯಗಳು, ಅದರಲ್ಲೂ ವಿಶೇಷವಾಗಿ ದೇವರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಎಲ್ಲೋ ಅದು ಕುಂಠಿತವಾಗುವಂತಹ ಸಂದರ್ಭವನ್ನು ನಾವು 6ನೇ ಅಧ್ಯಾಯದ ಆರಂಭಕ್ಕೆ ಗಮನಿಸಬಹುದು. ಅಲ್ಲಿ ಸಮಸ್ಯೆಗಳು ಕಾಣುತ್ತೆ. ಕೂಡಲೇ ಅಪೊಸ್ತಲರು ಆ ಜವಾಬ್ದಾರಿಗಳನ್ನು ತಮ್ಮ ಕೈಗಳಿಂದ ಒದರಿ ಬಿಡ್ತಾರೆ. ತಾವಲ್ಲಿ ತೆಗೆದುಕೊಂಡ ತಾವು ವಹಿಸಿಕೊಂಡಿದ್ದ ಜವಾಬ್ದಾರಿಗಳಿಗೆ ಈಗಿನ ಮಾತನ್ನು ಹೇಳಿದವರು ಎಲ್ಲರೂ ರಾಜೀನಾಮೆ ಕೊಡ್ತಾರೆ. ಕೂಡಲೇ ಅವರ ಬಾಯಿಂದ ಒಂದು ಮಾತು ಬರುತ್ತೆ 4ನೇ ವಚನದಲ್ಲಿ, ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಮಾಡೋದ್ರಲ್ಲಿ ನಿರತರಾಗಿರಬೇಕು. ಆದರೆ ಹಿಂದಿನ ವಚನದಲ್ಲಿ ಹೇಳ್ತಾನೆ, ಇನ್ನು ಮುಂದೆ ಈ ಜವಾಬ್ದಾರಿ ನಾವು ಬೇರೊಬ್ಬರು ಮಾಡ್ರಿ. ಯಾರು ಮಾಡಬೇಕು? ಅಲ್ಲಿ ಅಪೊಸ್ತಲ ಕೃತ್ಯ 6:3 ಆತನ ಹೇಳ್ತಾನೆ, ಆದುದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿನ ನಿಮ್ಮೊಳಗಿಂದ ನೋಡಿ ಆರಿಸಿ ತೆಗೆದುಕೊಳ್ಳಿರಿ, ಅವರನ್ನು ಈ ಕೆಲಸದ ಮೇಲೆ ನೇಮಿಸುವೆವು. ಹಾಗಾದರೆ ಪರಿಚರ್ಯೆ ಮಾಡುವಂಥದ್ದು, ಹಣಕಾಸನ್ನು ನಿಭಾಯಿಸುವಂಥದ್ದು, ಸಭಿಕರೆಲ್ಲರ ಕಾಳಜಿ ವಹಿಸುವಂಥದ್ದು, ಬಡವರ ಕಾಳಜಿ ವಹಿಸುವಂಥದ್ದು, ವಿಧವೆಯರ ಕಾಳಜಿ ವಹಿಸುವಂಥದ್ದು. ಹಾಗಾದರೆ ಇದನ್ನು ಯಾರು ಮಾಡಬೇಕು? ಅಲ್ಲಿ ಪ್ರಾಮುಖ್ಯವಾದ ಒಂದು ಕಾರಣ ತೋರಿಸ್ತಾನೆ, ಪವಿತ್ರಾತ್ಮ ಭರಿತರು. ಪ್ರಿಯರೇ, ನಮಗಿದು ಒಂದು ದೊಡ್ಡ ಪಾಠವಾಗಿದೆ. ಏನೋ ನಮಗೆ ಎದುರು ಬಂದ ಒಂದು ಜವಾಬ್ದಾರಿ ಕೆಲಸಗಳನ್ನ ನಾನು ಹೇಗೋ ಮಾಡಿಬಿಡ್ತೇನೆ, ಇದು ನನಗೆ ಗೊತ್ತು ಎನ್ನುವಂಥ ವಿಧದಲ್ಲಿ ನಮ್ಮದೇ ಒಂದು ರೀತಿಯಲ್ಲಿ ಅದನ್ನು ಮಾಡಿಬಿಡ್ತೇವೆ ಎಂಬುದಾಗಿ ಆವೇಶದಿಂದ ಹೋಗುವುದಕ್ಕಿಂತಲೂ ನಿಂತು ದೇವರ ಬಳಿಗೆ ಬಂದು, ದೇವರೇ, ಈ ಕಾರ್ಯಗಳನ್ನ ಮಾಡುವುದಕ್ಕಾಗಿ ನನ್ನನ್ನು ನಿನ್ನ ಪವಿತ್ರಾತ್ಮ ಭರಿತನನ್ನಾಗಿ ಮಾಡು, ಪವಿತ್ರಾತ್ಮನ ಬಲದಿಂದ ಈ ಕಾರ್ಯಗಳನ್ನ ಜಯಿಸುವುದಕ್ಕೆ ನನಗೆ ಕಲಿಸಿಕೊಡು. ಈ ರೀತಿಯ ಒಂದು ದೀನತೆಯ ಪ್ರಾರ್ಥನೆಯಿಂದ, ಈ ರೀತಿ ಒಂದು ದೀನತೆ ಸಮರ್ಪಣೆಯಿಂದ
ದೇವರ ಮುಂದೆ ತಗ್ಗಿಸಿಕೊಂಡವರಾಗಿ, ದೇವರು ನಮ್ಗೆ ಕೊಡುವ ಸಾಮರ್ಥ್ಯವನ್ನು ಧರಿಸಿಕೊಂಡವರಾಗಿ, ನಂತರದಲ್ಲಿ ದೇವರು ಕೊಟ್ಟ ಜವಾಬ್ದಾರಿಗಳನ್ನು ಆತನ ಮಹಿಮೆಗಾಗಿಯೇ ನೆರವೇರಿಸುವಂಥದ್ದು, ನಿಭಾಯಿಸುವಂಥದ್ದು ದೇವರ ಮಹಿಮೆಗೆ ಎಷ್ಟೋ ಗೌರವವನ್ನು ತಂದುಕೊಡುವಂಥ ಕಾರ್ಯವಾಗ್ತದೆ. ಹಾಗಾಗಿ ನಮ್ಮ ಸ್ವಂತ ಬುದ್ಧಿ, ನಮ್ಮ ಸ್ವಂತ ಸಾಮರ್ಥ್ಯ, ನಮ್ಮ ಸ್ವಂತ ಮಾತು, ಇವುಗಳನ್ನ ನಾವು ತಳ್ಳಿಬಿಡಬೇಕಾಗ್ತದೆ. ಆದಿಕಾಂಡ 17ನೇ ಅಧ್ಯಾಯದಲ್ಲಿ ದೇವರು ಆದಿಕಾಂಡ 17ನೇ ಅಧ್ಯಾಯದಲ್ಲಿ ದೇವರು ಅಬ್ರಾಮನೊಂದಿಗೆ ಮಾತನಾಡಿದ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡ್ರೆ, ಅಬ್ರಾಮನ ಜೀವಿತದ 12 ಮತ್ತು 16ನೇ ಅಧ್ಯಾಯದ ಘಟನೆಯನ್ನು ಪ್ರಸಂಗಿಸಿದರೆ, ಸ್ವಂತ ಬುದ್ಧಿ, ಸ್ವಂತ ಬಲವನ್ನು ಆ ಅಬ್ರಾಮನು ಇನ್ನು ಮುಂದೆ ಪ್ರಯೋಗಿಸದೆ ದೇವರ ಮೇಲೆ ಹತ್ತುಕೊಂಡು 17ನೇ ಅಧ್ಯಾಯದಲ್ಲಿ ನಿಲ್ಲಬೇಕು, ಕಾಯಬೇಕೆನ್ನೋದನ್ನು ದೇವರಲ್ಲಿ ಕಲಿಸಿಕೊಡ್ತಾನೆ. 1 ಕೊರಿಂಥ 2ನೇ ಅಧ್ಯಾಯಕ್ಕೆ ಬರುವಾಗ ಪೌಲನು ಸ್ವಂತ ಮಾತುಗಳನ್ನು, ತನ್ನ ವಾಕ್ಚಾತುರ್ಯವನ್ನು ಪ್ರಯೋಗಿಸದೆ ದೇವರ ಶಕ್ತಿಯನ್ನು ಆತುಕೊಳ್ಳಬೇಕೆನ್ನುವುದಕ್ಕಾಗಿ ಪವಿತ್ರಾತ್ಮ ಕೊಡುವ ಮಾತುಗಳನ್ನೇ ಮಾತನಾಡಿದ ಆತನು ನೇರವಾಗಿ ಅಲ್ಲಿ ತಿಳಿಸಿಕೊಡ್ತಾನೆ. ಹಾಗಾದರೆ ಸ್ವಂತ ಬುದ್ಧಿ, ಜ್ಞಾನೋಕ್ತಿಯಲ್ಲಿ ಹೇಳ್ತೇವಲ್ಲ, ಸ್ವಂತ ಬುದ್ಧಿನ ಆಧಾರ ಮಾಡಿಕೊಳ್ಳಬಾರ್ದು ಎಂಬುದಾಗಿ ಹೇಳ್ತಾನೆ. ಎಲ್ಲವುಗಳಲ್ಲಿ ದೇವರಿಗೆ ನಾವು ನಮ್ಮ ಸಮರ್ಪಿಸಿಕೊಳ್ಳುವಂಥ ಆಲೋಚನೆಗಳನ್ನ ಆ ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ ಆತನು ತಿಳಿಸ್ತಾನೆ. ಪ್ರೇರಿ, ಸ್ವಂತ ಬುದ್ಧಿ, ಸ್ವಂತ ಆಲೋಚನೆ, ಸ್ವಂತ ಶಕ್ತಿ, ಸ್ವಂತ ಮಾತು, ಇವುಗಳನ್ನು ನಾವು ನಮ್ಮ ಹೆಮ್ಮೆಗಾಗಿ ಬಳಸದೆ ದೇವರ ಮಹಿಮೆಗಾಗಿ ಪವಿತ್ರಾತ್ಮನ ಮೇಲೆ ಆತುಕೊಂಡು ದೇವರ ಕಾರ್ಯಗಳನ್ನ ದೇವರ ರೀತಿಯಲ್ಲೇ ಮಾಡೋದಕ್ಕಾಗಿ ಪವಿತ್ರಾತ್ಮನ ಸಹಾಯವನ್ನು ಪಡ್ಕೊಂಡು ನಡೆಯುವಂಥದ್ದು ನಮಗೆಷ್ಟೋ ಆಶೀರ್ವಾದ. ದೇವರಿಗೆ ತಕ್ಕ ಫಲ ಕೊಡೋದಕ್ಕಾಗಿ ಈ ವಿಧದ ಜೀವಿತ ಬೇಕೇ ಬೇಕು. ಇದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ದೇಶವನ್ನು ನಡೆಸುವಂಥ ಯೆಹೋಶುವನಿಗೆ ಮುಂದಿರುವಂಥ ದೊಡ್ಡ ಸವಾಲು ಅಥವಾ ಪರಿಚರ್ಯೆ ಮಾಡುವಂಥ ಸಣ್ಣ ಸವಾಲುಗಳು ಯಾವುದನ್ನು ಹಗುರ ಅಥವಾ ಅಸಡೆ ಎಂಬುದಾಗಿ ಎಣಿಸದೆ ಎಲ್ಲವುಗಳಲ್ಲಿ ಜವಾಬ್ದಾರಿತರಾಗಿ ಹೋಗುವುದಕ್ಕೆ ಪವಿತ್ರಾತ್ಮನ ಸಹಾಯ ನಮಗೆ ಅವಶ್ಯ. ನಮ್ಮ ಒಪ್ಪಿಸಿಕೊಟ್ಟು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆ, ನಿನ್ನ ಮಹಾಗಣವುಳ್ಳ ನಾಮಕ್ಕೆ ಸ್ತೋತ್ರ. ಇದನ್ನು ನೀನು ಕೊಡುವಂಥ ಈ ಒಳ್ಳೆಯ ಆಲೋಚನೆಗಳಿಗಾಗಿ ಸ್ತೋತ್ರ. ಮೋಶೆ ದೇವರ ಒಬ್ಬ ನಾಯಕನನ್ನು ಮೋಶೆ ನಂತರ ಆತನ ದೇಶಕ್ಕಾಗಿ ಆತನಿಗೆ ಒಬ್ಬ ಉತ್ತರಾಧಿಕಾರಿ ಬೇಕೆಂಬುದಾಗಿ ಆತನು ಪ್ರಾರ್ಥಿಸುವಾಗ ನೀನು ತಡ ಮಾಡದೆ ಹೇಳಿದಿ, ಆತ್ಮವರ ಸಂಪನ್ನಾದ ಯೆಹೋಶುವನೇ. ಹಾಗಾಗಿ ಅವನನ್ನು ಜನರೆಲ್ಲರ ಮುಂದೆ ಕರೆದು ಅವನ ಮೇಲೆ ಕೈಗಳನ್ನಿಟ್ಟು ಅಧಿಕಾರ ಕೊಡಬೇಕೆಂಬುದಾಗಿ ನೀನು ಅಪ್ಪಣೆ ಕೊಟ್ಟಿಯಪ್ಪ. ದೇವರೇ, ವಿಧ ವಿಧವಾಗಿ ಸಾಮರ್ಥ್ಯವುಳ್ಳವರನ್ನು ನೀನು ನೋಡದೆ ಪವಿತ್ರಾತ್ಮ ಉಳ್ಳವರನ್ನೇ ಆಯ್ಕೆ ಮಾಡಬೇಕೆಂಬುದಾಗಿ ಸತ್ಯವೇದದುದ್ದಕ್ಕೂ ನೀನು ತೋರಿಸಿಕೊಡುವಂಥ ಈ ಒಂದು ಕಾರ್ಯಕ್ಕಾಗಿ ಸ್ತೋತ್ರ. ಇದನ್ನು ನಾವು ಗಂಭೀರವಾಗಿ ಗೌರವಿಸೋದಕ್ಕೆ ನಮ್ಮ ಹೃದಯಗಳಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ನಾವು ನಮ್ಮ ಸ್ವಂತ ಬುದ್ಧಿ, ಸ್ವಂತ ಶಕ್ತಿ, ಸ್ವಂತ ಮಾತುಗಳನ್ನು ಉಪಯೋಗಿಸೋದಕ್ಕಾಗಿ ನಮ್ಮನ್ನು ಮನ್ನಿಸಿರಿ. ಇದರಿಂದ ನಿನ್ನ ಕಾರ್ಯಗಳನ್ನು ನಾವೇ ನಮ್ಮ ಸ್ವಂತ ಬುದ್ಧಿ, ಸ್ವಂತ ಶಕ್ತಿ, ಸ್ವಂತ ಮಾತುಗಳಿಂದ ನಿನಗೆ ನಾವು ಎಷ್ಟೋ ಅಡ್ಡಿಯನ್ನು ಉಂಟು ಮಾಡಿದ್ದಕ್ಕಾಗಿ ನಾವು ಕ್ಷಮೆ ಕೇಳ್ತೇವೆ. ಇದರಿಂದ ನಿನ್ನ ಕಾರ್ಯಗಳು ಕರ್ತನೆ ಎಷ್ಟೋ ವಿಧದಲ್ಲಿ ಸ್ಥಗಿತಗೊಂಡದಕ್ಕಾಗಿ ನಾವು ಕ್ಷಮೆ ಕೇಳ್ತೇವೆ. ನಮ್ಮ ದಯಮಾಡಿ ಮನ್ನಿಸಿರಿ ಕರ್ತನೆ. ಎಚ್ಚರಿಕೆಯಿಂದ ನಾವು ಹೆಜ್ಜೆ ಇಡುವುದಕ್ಕೂ, ನಿನ್ನ ನಮಗೆ ಅನುದಿನವೂ ಕೊಡುವಂಥ ಒಂದೊಂದು ಜವಾಬ್ದಾರಿಗಳಲ್ಲಿ ನಾವು ಪವಿತ್ರಾತ್ಮನ ಮೇಲೆ ಆತುಕೊಳ್ಳುವುದಕ್ಕೂ, ಪವಿತ್ರಾತ್ಮನ ಆಲೋಚನೆಗಳಲ್ಲಿ ಮುಂದುವರೆದು ದೇವರೇ ನಿನ್ನ ಕಾರ್ಯಗಳನ್ನು ನಿನ್ನ ಮಹಿಮೆಗಾಗಿ ನಿನ್ನದೇ ವಿಧದಲ್ಲಿ ಮಾಡುವುದಕ್ಕೆ ನಮ್ಮನ್ನು ಬಲಪಡಿಸಿರಿ. ಯಾರ್ಯಾರು ಹೀಗೆ ನಾನು ಇದೇ ವಿಧದಲ್ಲಿ ಇನ್ನು ಮುಂದೆ ನಡೆಯಬೇಕೆಂಬುದಾಗಿ ತೀರ್ಮಾನಿಸ್ತಿದ್ದಾರೆ ಅವರೆಲ್ಲರನ್ನ ಆಶೀರ್ವದಿಸಿರಿ. ನಿನ್ನ ದೊಡ್ಡ ಕೃಪೆ ಅವರ ಮೇಲೆ ಇರಲಿ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.